ನಾವೇನಾದ್ರೂ ಒಂದು ವೆಹಿಕಲ್ ಇಟ್ಟಿದೀವಿ ಅಂದ್ರೆ ಆ ವೆಹಿಕಲ್ ಗೆ ನಾವ್ ಹೆಂಗೆ ಗ್ರೀಸಿಂಗ್ ಮಾಡ್ತೀವೋ ಅಂದ್ರೆ ಸಾಕಲ್ ಪಿನ್ ಅಂತ ಬರುತ್ತೆ ಅಥವಾ ಜಾಯಿಂಟ್ ಪಿನ್ ಗಳು ಬರುತ್ತೆ. ಆ ಜಾಯಿಂಟ್ ಪಿನ್ ಗಳಿಗೆ ನಾವು ಗ್ರೀಸಿಂಗ್ ಮಾಡಿದಾಗ ಅದು ಸರಾಗವಾಗಿ ಸರ್ಕ್ಯುಲೇಟ್ ಆಗುತ್ತೆ, ಸರಾಗವಾಗಿ ಕೆಲಸ ಮಾಡುತ್ತೆ. ಅದೇ ತರ ಈ ಕಾರ್ಟಿಲೇಜ್ ಜೆಲ್ ಏನಂದ್ರೆ ನಮ್ಮ ಮೂಳೆಗಳಿಗೆ ಗ್ರೀಸಿಂಗ್ ಮಾಡ್ದಂಗೆನೆ. ಸೊ ಈ ಕಾರ್ಟಿಲೇಜ್ ಜೆಲ್ ಯಾವಾಗ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಅಸ್ಥಿ ರಜ್ಜುಗಳು ಅಂತ ಹೇಳ್ತೀವಿ, ಅಂದ್ರೆ ಕಾರ್ಟಿಲೇಜ್ ಟಿಶ್ಯೂಸ್ ಅಂತ ಏನ್ ಹೇಳ್ತೀವಿ, ಇದು ಇಲ್ಲಿ ಸೊ ಚೆನ್ನಾಗಿ ಒಂದು ತೇವಾಂಶ ಇದ್ದಾಗ, ಕೊಬ್ಬಿನ ಅಂಶ ಇದ್ದಾಗ ಏನಾಗತ್ತೆ, ಸೊ ಒಂದಕ್ಕೊಂದಕ್ಕೂ ಟಚ್ ಆಗಲ್ಲ. ಆ ಟಚ್ ಆಗದೆ ಇದ್ದಾಗ ನಾವು ಆರೋಗ್ಯವಾಗಿ ಹೆಲ್ದಿ ಆಗಿರ್ತೀವಿ. ಯಾವಾಗ ಈ ಒಂದು ಕಾರ್ಟಿಲೇಜ್ ಟಿಶ್ಯೂಸ್ ಕ್ಷೀಣಿಸ್ತಾ ಬರುತ್ತೆ, ಕ್ಷೀಣಿಸ್ತಂತ ವೇಳೆನಲ್ಲಿ ಸೊ ಕಾರ್ಟಿಲೇಜ್ ಏನ್ ಅಸ್ಥಿರಜ್ಜುಗಳು ಒಂದಕ್ಕೊಂದಕ್ಕೆ ಟಚ್ ಆಗತ್ತೆ, ಆಗ ನಮ್ಗೆ ಪೇನ್ ಶುರುವಾಗತ್ತೆ. ಮೊದಲನೇದು ನೀವು ಇದಕ್ಕೆ ಡೆಫಿನೇಷನ್ ಅರ್ಥ ಮಾಡ್ಕೊಂಡಿದ್ರ, ಜಾಯಿಂಟ್ ಪೇನ್ ಯಾಕೆ ಬರುತ್ತೆ ಅಂತ. ಸೊ ಅದಾದ ನಂತರ ಸ್ನೇಹಿತರೆ, ಸೊ ಮೂಳೆಗಳಲ್ಲಿ ಒಂದಕ್ಕೊಂದು ಸ್ಪರ್ಶಿಸಿದಾಗ ಬಂದಂತ ನೋವನ್ನ ನಾವು ಸಂಧಿವಾತ ಅಥವಾ ಜಾಯಿಂಟ್ ಪೇನ್ ಅಂತ ಕರಿತಾ ಇರ್ತೀವಿ. ಹಾಗೇನೆ ಸ್ನೇಹಿತರೆ, ಈ ಜಾಯಿಂಟ್ ಪೇನ್ ನಲ್ಲಿ ಕಾಲಾನಂತರದಲ್ಲಿ ಇದು ಏನಾಗುತ್ತೆ ಅಂದ್ರೆ ಮಾನವನ ಶರೀರದಲ್ಲಿ ಹಲವಾರು ಹಾನಿಗೊಳಗಾಗ್ತಾ ಹೋಗುತ್ತೆ. ಉದಾಹರಣೆಗೆ ಈ ಅಸ್ವಸ್ಥತೆ ಸಾಮಾನ್ಯವಾಗಿ ನಿಮ್ಮ ಕೈಗಳು, ಮೊಣಕಾಲುಗಳು, ಸೊಂಟ, ಬೆನ್ನು ಮೂಳೆಯ ಕೀಲುಗಳು ಮತ್ತೆ ಈ ತರ ನಮ್ಗೆ ಪರಿಣಾಮಕಾರಿಯಾಗಿ ಪೇನ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಜಾಯಿಂಟ್ ಪೇನ್ ಇದರ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ, ನಮ್ಮ ಸ್ನಾಯುಗಳಲ್ಲಿ ಸೋಂಕಿರುವ ಲಕ್ಷಣಗಳಾಗಿರುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ಏನಾಗಿರುತ್ತೆ, ಸೊ ಸ್ನೇಹಿತರೆ, ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈ ರೊಮ್ಯಾಟೈಡ್ ಆರ್ಥರೈಟಿಸ್ ಯಾಕೆ ಬರುತ್ತೆ? ಈ ರೊಮ್ಯಾಟೈಡ್ ಆರ್ಥರೈಟಿಸ್ ಬರ್ಬೇಕಂದ್ರೆ ಮೂಲ ಕಾರಣ ಏನಂದ್ರೆ ನಮ್ಮ ಕಾನ್ಸ್ಟಿಪೇಷನ್ಸ್, ಅಂದ್ರೆ ಹೊಟ್ಟೆ ಒಳಗಡೆ ಮಲಬದ್ಧತೆ ಆಗತ್ತೆ, ಅದ್ರ ಜೊತೆಗೆ ಆಟೋಇಮ್ಯೂನ್ ಡಿಸೀಸ್ ಸೊ ಪ್ರಾಬ್ಲಮ್ ಆಗತ್ತೆ. ಅಂತ ಟೈಮ್ ನಲ್ಲಿ ಏನಾಗತ್ತೆ, ನಮ್ಮ ಹೊಟ್ಟೆನಲ್ಲಿ ಹಲವಾರು ಸಮಸ್ಯೆಗಳು ಉಂಟಾದಂತ ವೇಳೆನಲ್ಲಿ ಈ ಆಂಟೋಬಯೋಕೆಮಿಕಲ್ ಗಳು ಪ್ರೊಡ್ಯೂಸ್ ಆಗತ್ತೆ. ಈ ಆಂಟಿ ಬಯೋಕೆಮಿಕಲ್ ಗಳು ಏನ್ ಪ್ರೊಡ್ಯೂಸ್ ಆಗತ್ತೆ, ಇದೇನಾಗತ್ತೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಅಂತ ಆಗುವಂತದ್ದು, ಕಾನ್ಸ್ಟಿಪೇಷನ್ಸ್ ಆಗುವಂತದ್ದು, ಅದ್ರ ಜೊತೆಗೆ ಅಂದ್ರೆ ರಾಂಗ್ ವೇ ಆಫ್ ಲೈಫ್ ಇಂದ ಅಥವಾ ಜಂಕ್ ಫುಡ್ ಗಳನ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದನೂ ಕೂಡ ಈ ಒಂದು ಆಂಟಿ ಕೆಮಿಕಲ್ಸ್ ಗಳು ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗಿ ಅದು ಏನಾಗತ್ತೆ ಅಂದ್ರೆ ನಮ್ಮ ಅಂದ್ರೆ ಲೀಕಿ ಗಟ್ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ಲೀಕಿ ಗಟ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವಿ, ಇದು ಹೊಟ್ಟೆ ಲೂಸ್ ಆಗೋ ತರ ನಮ್ಮ ದೇಹವನ್ನ ನೋಡ್ಕೊಳತ್ತೆ. ಅಂತ ಟೈಮ್ ನಲ್ಲಿ ನಮ್ಮ ದೊಡ್ಡ ಕರುಳಿನಲ್ಲಿರುವಂತ ಆಸಿಡ್ ಅಂದ್ರೆ ಟಾಕ್ಸಿನ್ಸ್ ಏನ್ ಮಾಡುತ್ತೆ, ಬ್ಯಾಕ್ಟೀರಿಯಾಸ್ ಗಳು ಏನ್ ಮಾಡುತ್ತೆ, ನಮ್ಮ ಜಾಯಿಂಟ್ ಗಳಿಗೆ ಅಂದ್ರೆ ಬ್ಲಡ್ ನ ಮುಖೇನ ಜಾಯಿಂಟ್ ಗಳಿಗೆ ಸ್ಪ್ರೆಡ್ ಆಗಿ ಅದು ನಮ್ಮ ಜಾಯಿಂಟ್ ನಲ್ಲಿ ಇಜಿಜಿ ಅಥವಾ ಇಜಿಎಂ ಅಂತ ಹೇಳ್ತೀವಿ, ಈ ತರ ಒಂದು ಪ್ರೊಡ್ಯೂಸ್ ನ ಅಲ್ಲಿ ಮಾಡೋದ್ರಿಂದ ಇದೇನಾಗತ್ತೆ ಅಂದ್ರೆ ನಮ್ಮ ಜಾಯಿಂಟ್ ನಲ್ಲಿ ಸೈನೋವಿಯಲ್ ಮೆಂಬರಿಂಗ್ ಅಂತ ಹೇಳ್ತೀವಿ. ಸೈನೋವಿಯಲ್ ಮೆಂಬರಿಂಗ್ ಅನ್ನುವಂತ ಏನು ಈ ಒಂದು ಅಂಶ ಇರುತ್ತೆ, ಅದು ಕ್ಷೀಣಿಸ್ತಾ ಬರುತ್ತೆ. ಅಂದ್ರೆ ಅದನ್ನ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಫೈಬರ್ ಡಿಸೀಸ್ ಅಂತಾನು ಕ್ರಿಯೇಟ್, ಅಂದ್ರೆ ಫೈಬರ್ ಡಿಸೀಸ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಯಾವಾಗ ಸೈನೋವಿಯಲ್ ಮೆಂಬ್ರಿಂಗ್ ಜಾಸ್ತಿ ಆಗತ್ತೆ, ನಮ್ಮ ಅಲ್ಲಿ ದಪ್ಪ ಅಂದ್ರೆ ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಥಿಕ್ನೆಸ್ ಜಾಸ್ತಿ ಆದಾಗ ನಿಧಾನವಾಗಿ ನಿಮ್ಮ ಜಾಯಿಂಟ್ ನ ಅಲೈನ್ಮೆಂಟ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ನೀವು ನೋಡಿರ್ಬೋದು, ಯಾರಿಗೆಲ್ಲ ರೊಮ್ಯಾಟೈಡ್ ಆರ್ಥರೈಟಿಸ್ ಇರುತ್ತೆ ಅಂತವ್ರಿಗೆ ಮೂಳೆಗಳು ವಕ್ರವಾಗಿರುತ್ತೆ, ಕಾಲಿನಲ್ಲಿ ಬೆರಳುಗಳು ಟರ್ನ್ ಆಗಿರುತ್ತೆ ಅಥವಾ ಕೈಗಳಲ್ಲಿ ಬೆರಳುಗಳು ಟರ್ನ್ ಆಗಿರುತ್ತೆ, ಒಂದು ಬೆರಳು ಬಗ್ಗದೇ ಇಲ್ಲ. ಈ ತರದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಈ ತರದ ಪ್ರಾಬ್ಲಮ್ಸ್ ಯಾಕಾಗತ್ತೆ ಅಂದ್ರೆ, ಸೊ ನಮ್ಮ ಒಂದು ಏನು ಸಂಧಿವಾತ ಅಂದ್ರೆ ನಮ್ಗೆ ಎಲ್ಲಿಂದ ಸಂಧಿವಾತ ಉಲ್ಬಣ ಆಗತ್ತೆ, ಯಾವ ತರ ಕ್ರಿಯೇಟ್ ಆಗತ್ತೆ ಅಂತ ನಾನು ಹೇಳ್ದೆ. ಈ ಸಂಧಿವಾತದ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಒಂದು ಮೊದಲನೇದಾಗಿ ನೋವು ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತದೆ. ಅಂದ್ರೆ ಎಲ್ಲಿ ನಿಮ್ಗೆ ಜಾಯಿಂಟ್ ಪೇನ್ ಜಾಸ್ತಿ ಇರುತ್ತೋ ಅಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದು ರೊಮ್ಯಾಟೈಡ್ ಆರ್ಥರೈಟಿಸ್ ಗೆ ಕನ್ವರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ಮತ್ತೆ ಯಾವಾಗ ಅದು ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಥಿಕ್ನೆಸ್ ಜಾಸ್ತಿ ಆದಾಗ ನಿಮ್ಗೆ ಬಿಗಿತ ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಊತ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಲಿನ ಚರ್ಮದ ಕೆಲವು ಭಾಗ ಕೆಂಪು ಬಣ್ಣದಲ್ಲಿ, ಅಂದ್ರೆ ತುಂಬಾ ಅಂದ್ರೆ ರೆಡ್ಡಿಸ್, ಟೊಮೊಟೊ ತರ, ಆಪಲ್ ತರ ನಿಮ್ಗೆ ರೆಡ್ಡಿಸ್ ಆಗಿ ಕಾಣಿಸ್ತಾ ಇರ್ತದೆ. ಜಾಯಿಂಟ್ ನ ಪದರದೊಳಗೆ ದ್ರವದ ಎಫ್ಯೂಷನ್ಸ್ ಸಾಮಾನ್ಯವಾಗಿ ಕಡಿಮೆ ಆದಂತ ವೇಳೆನಲ್ಲಿ ಅಥವಾ ಈ ದ್ರವದ ಪರೀಕ್ಷೆಯ ಆ ದ್ರವನ ತಗೊಂಡು ಆ ಪರೀಕ್ಷೆಯ ಸ್ವರೂಪಗಳನ್ನ ನಿರ್ಧರಿಸಲಿಕ್ಕೆ ಸಹಕಾರಿಯಾಗುತ್ತೆ.
ಈ ಉರಿಯೂತ ಕೀಲುಗಳಿಗೆ ಆಧಾರವಾಗಿರುವಂತ ಕಾರ್ಟಿಲೇಜ್ ಅನ್ನ ನಾಶ ಮಾಡ್ತಾ ಹೋಗುತ್ತೆ. ಆಗ ಸ್ನೇಹಿತರೆ ನಮ್ಗೆ ಹಲವಾರು ಆರ್ಥರೈಟಿಸ್ ಪ್ರಾಬ್ಲಮ್ಸ್ ಗಳು ಉಂಟಾಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ಸರಿಪಡಿಸಲಾದಂತ ವಿರೂಪಗಳು ಕೂಡ ಉಂಟಾಗ್ತಾ ಹೋಗುತ್ತೆ. ಮತ್ತೆ ಅದರ ಸ್ವಭಾವ ಮತ್ತೆ ಅದರ ತೀವ್ರತೆಯನ್ನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ ಹಾಗೇನೆ ಇಂತ ಸೋಂಕುಗಳು ಸದಸ್ಯರಿಂದ ಸದಸ್ಯಗೆ ಅಂಟುವಿಕೆಯನ್ನ ನಾವು ಕಾಣಬಹುದು. ಹಾಗೂ ಈ ಅಂಟುವಿಕೆಯನ್ನ ಆಂಕೋಲೈಸಿಸ್ ಎಂದು ಕೂಡ ಕರೀತಾರೆ. ನೋಡಿ, ಈ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಬಿಡಿ ಬಿಡಿಯಾಗಿ ಎಳೆಯಾಗಿ ನಿಮ್ಗೆ ಅರ್ಥ ಮಾಡಿಸ್ತಾ ಇದೀನಿ. ಈ ಆಂಕೋಲೈಸಿಸ್ ಅನ್ನುವಂತ ಈ ಒಂದು ಏನು ಕಾಯಿಲೆ ಬರುತ್ತೆ, ಇದು ಒಳಪದರಗಳಿಗೆ ಸೀಮಿತವಾದಂತ ಉರಿಯೂತವನ್ನ ಸೈನೋವಿಟಸ್ ಅಂತ ಕರಿತೀವಿ. ಅಂದ್ರೆ ಅಲೈನ್ಮೆಂಟ್ ಚೇಂಜ್ ಆಗೋದನ್ನ ಆಂಕೋಲೈಟಿಸ್ ಅಂತಂದ್ರೆ, ಆಂಕೋಲೈಟಿಸಿಸ್ ಅಂತ ಹೇಳಿದ್ರೆ ಒಳಗಡೆನೆ ನಿಮ್ಗೆ ಪೇನ್ ಬರ್ತಾ ಇರುತ್ತೆ, ಹೇಳ್ಕೊಳಕ್ ಆಗಲ್ಲ, ಉರಿಯೂತ ಕಾಣಿಸ್ತಾ ಇರತ್ತೆ, ಅಂತದ್ನ ಸೈನೋವಿಟಸ್ ಅಂತಾನು ಕೂಡ ಕರೀತಾರೆ. ಆದ್ರೆ ಸಂಧಿವಾತವು ಉರಿಯೂತದಂತ ಸ್ಥಿತಿಯನ್ನ ಸೂಚಿಸೋದಿಲ್ಲ. ಆದ್ರೆ ಇದು ಕೀಲುಗಳು ಮತ್ತೆ ಪುರುಷಗಳು, ಅಸ್ಥಿರಜ್ಜುಗಳು ಮತ್ತೆ ಸ್ನಾಯುರಜ್ಜುಗಳು ಮತ್ತು ಸ್ನಾಯುರಜ್ಜುಗಳ ಪೊರೆಗಳನ್ನ ಒಳಗೊಂಡಂತೆ ಕೀಲಿನ ಅಸ್ವಸ್ಥತೆಯನ್ನ ಸೂಚಿಸುತ್ತೆ. ಬೆನ್ನು ಮೂಳೆಯ ಉರಿಯೂತವನ್ನ ಸ್ಪ್ಯಾಂಡಿಲೇಜಸ್ ಅಂತಾನು ಕೂಡ ನಾವು ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಯಾಕಿದೆಲ್ಲ ಬರುತ್ತೆ ನೋಡಿ, ನಮ್ಮ ಭಗವಂತ ನಮ್ಮ ದೇಹವನ್ನ ಯಾವ ತರ ಸೃಷ್ಟಿ ಮಾಡಿದಾನೆ ಅಂದ್ರೆ, ನಾವು ಮಕ್ಕಳಾಗಿದ್ದಾಗ ಬಾಲ್ಯಾವಸ್ಥೆನಲ್ಲಿದ್ದಾಗ ನಮ್ಮ ದೇಹದಲ್ಲಿ ನಮ್ಮ ಇಡೀ ಶರೀರವನ್ನ 770 ಮೂಳೆಗಳಿಂದ ರಚಿಸಲ್ಪಟ್ಟಿರುತ್ತೆ. ನೋಡಿ ಭಗವಂತನ ಸೃಷ್ಟಿ ಹೇಗಿರುತ್ತೆ ಅಂತ. ಹಾಗೆ ಮನುಷ್ಯ ಬೆಳಿತಾ ಹೋದಂತೆ ಕೆಲವು ಮೂಳೆಗಳು ಒಂದಕ್ಕೊಂದಕ್ಕೆ ಕೂಡ್ಕೊಂಡು 206 ಮೂಳೆಗಳಿಗೆ ರಚಿಸಲ್ಪಡುತ್ತೆ. ಇದರಲ್ಲಿ ಯಾವ ಭಾಗದಲ್ಲಿ ಎಷ್ಟೆಷ್ಟು ಮೂಳೆಗಳಿದೆ ಅಂತ ನಾವು ನೋಡೋದಾದ್ರೆ, ತಲೆ ಬುರುಡೆ ಮತ್ತೆ ದವಡೆಯನ್ನು ಹೊರತುಪಡಿಸಿ 26 ಮೂಳೆಗಳಿಂದ ಮಾಡಲ್ಪಟ್ಟಿರುತ್ತೆ ತಲೆ ಬುರುಡೆಯಲ್ಲಿ ಕಾರ್ಟಿಲೇಜ್ ಅನ್ನ ಅಸ್ಥಿರಜ್ಜುಗಳು ಸಮೃದ್ಧವಾಗಿ ಪ್ರೊಡ್ಯೂಸ್ ಮಾಡಿ ಇಟ್ಕೊಂಡಿರ್ತದೆ. ಕಪಾಲದ ಮೂಳೆಗಳಲ್ಲಿ ಬಂದಾಗ 8 ಮೂಳೆಗಳನ್ನ ನೋಡ್ತೀರಾ, ಮುಖದ ಮೂಳೆಗಳನ್ನ 14 ನೋಡ್ತೀರಾ, ಎಯಾರ್ಡ್ ಮೂಳೆಗಳು ಅಂತ ಹೇಳ್ತೀವಿ, ಅಂದ್ರೆ ಕಿವಿಯಲ್ಲಿಂದ ಬರುವಂತ ಆಸಿಕಲ್ಸ್ ಗಳನ್ನ 4 ನೋಡ್ತೀರಾ, ವಿಭಿನ್ನ ಕಿವಿಯ ಮೂಳೆಗಳನ್ನ 4 ನೋಡ್ತೀರಾ, ಕತ್ತಿನ ಭಾಗದ ಮೂಳೆಗಳು ಅಂದ್ರೆ ಗರ್ಭಕಂಠದಿಂದ ಕಶೇರು ಖಂಡಗಳವರೆಗೆ, ಅಂದ್ರೆ ನಮ್ಮ ಏನು ಈ ಒಂದು ಗರ್ಭಕಂಠ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಧ್ವನಿ ಪೆಟ್ಟಿಗೆ ಏನ್ ಬರುತ್ತೆ ಅಲ್ಲಿಂದ ಹಿಡಿದು ಕಶೇರು ಖಂಡಗಳು ಅಂದ್ರೆ ನಮ್ಮ ದೇಹದ ದಗ್ರಿ ಮೂಳೆಗಳು ಅಂತ ನಾವೇನ್ ಹೇಳ್ತೀವಿ, ಅಲ್ಲಿಗಂಟ ಗರ್ಭಕಂಠದಿಂದ ಅಲ್ಲಿಗಂಟ ನೋಡಿದ್ರೆ ಸ್ನೇಹಿತರೆ ಕತ್ತಿನ ಭಾಗವನ್ನ 3 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಅಂದ್ರೆ ಈಗ ಎಕ್ಸಾಂಪಲ್, ನಮ್ಮ ಕುತ್ತಿಗೆಯಿಂದ ಹಿಡಿದು ನಮ್ಮ ಏನು ಮುಖದ್ವಾರ ಬರುತ್ತೆ, ಈ ಒಂದು ಬೆನ್ನು ಮೂಳೆಗಳು ಅಂದ್ರೆ ಬೆನ್ನು ಮೂಳೆಗಳು ಅಂತ ದಗ್ರಿ ಮೂಳೆಗಳು ಅಂತ ನಾವು ಆಡು ಭಾಷೆನಲ್ಲಿ ಏನ್ ಹೇಳ್ತೀವಿ, ಇದನ್ನ ನಾವು ಚೆಕ್ ಮಾಡಿದಾಗ ಇದನ್ನ 3 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಹಿಂಭಾಗದ ಭಾಗವನ್ನ 7 ಗರ್ಭಕಂಠದಿಂದ ಕಶೇರು ಕಂಠಗಳಿಂದ ಮತ್ತು ಅವುಗಳ ಸಂಬಂಧಿತ ಸ್ನಾಯುಗಳನ್ನ ಹೊಂದಿರುತ್ತೆ. ಅದೇ ತರ ಸ್ನೇಹಿತರೆ ಒಳಾಂಗಣ ಅಥವಾ ಮುಖಭಾಗದ ವಿಭಾಗವು ಥೈಮಸ್ ಮತ್ತೆ ಪಾರ್ಶ್ವದ ನಾಳಿಯ ಮೂಳೆಯ ವಿಭಾಗಗಳು ಒಳಗೊಂಡಿರುತ್ತೆ. ಒಂದನ್ನು ಪ್ರಮುಖ ರಕ್ತನಾಳಗಳು ಹೊಂದ್ಕೊಂಡ್ರೆ, ಹಾಗೆ ಅಪಧಮನಿಗಳು, ದುಗ್ಧ ರಸಗ್ರಂಥಿಗಳು, ದುಗ್ಧ ರಸನಾಳಗಳನ್ನ ಹೊಂದಿರುತ್ತೆ. ಅಂದ್ರೆ ಎದೆ ಭಾಗದಲ್ಲಿ ಬಂದಂತ ಒಂದು ಮೂಳೆಗಳು. ಮೊದಲು ತಿಳಿಸಿದಂತೆ ಕತ್ತಿನ ಮೂಳೆಗಳ ರಚನೆಯ ಕುತ್ತಿಗೆಯ ಪ್ರದೇಶದ 7 ಮೂಳೆಗಳನ್ನ ಮೂರನೆಯಿಂದ 6ನೆಯ ಗರ್ಭಕಂಠದ ಕಶೇರು ಖಂಡಗಳು ವಿಶಿಷ್ಟವಾದಂತವು. ಆದ್ರೆ ಮೊದಲ 2ನೆಯ ಮತ್ತು 7ನೆಯ ಗರ್ಭಕಂಠದ ಕಶೇರು ಖಂಡಗಳು ವಿಲಕ್ಷಣವಾಗಿರುತ್ತವೆ. ವಿಶಿಷ್ಟವಾದ ಕಶೇರು ಖಂಡವು ದೇಹದ ಬೆನ್ನು ಮೂಳೆಯ ರಂಧ್ರ ಮತ್ತು ಬೆನ್ನು ಮೂಳೆಯ ಕಮಾನುಗಳನ್ನ ಹೊಂದಿರುತ್ತೆ. ಅದನ್ನ C1 ಅಂತ ಕರೀತಾರೆ. ನೀವು ನೋಡಿರ್ಬೋದು ಅನ್ಕೋತೀನಿ, ನಿಮ್ಗೆ ಯಾವ್ದಾದ್ರು ಎಕ್ಸ್ರೇ ಮಾಡಿದಂತ ವೇಳೆನಲ್ಲಿ ಅಥವಾ ಡಾಕ್ಟರ್ಗಳು ನಿಮ್ಗೆ MRI ಅಥವಾ CT ಮಾಡಿದಂತ ವೇಳೆನಲ್ಲಿ ನಿಮ್ಗೆ ಅಲ್ಲಿ ಬರ್ದಿರ್ತಾರೆ C1, C2 ಈ ತರ C3 ಅಂತ ಬರ್ದಿರ್ತಾರೆ. ಅದನ್ನ ನಾವು ಕರೆಕ್ಟ್ ಆಗಿ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ C1 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, C1 ಅಥವಾ ಮೊದಲ ಗರ್ಭಕಂಠದ ಕಶೇರು ಖಂಡದ ಜಾಗವನ್ನ ನಾವು ಅಟ್ಲಾಸ್ ಅಂತ ಕರೀತಾರೆ. ಅಂದ್ರೆ 3 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಮೊದಲನೇದು ಅಟ್ಲಾಸ್. ಇದು ಬೆನ್ನು ಮೂಳೆಯಲ್ಲಿ ಉಂಗುರದ ಆಕಾರವಾಗಿರುತ್ತೆ. ಅಂದ್ರೆ ನಮ್ಗೆ ರಿಂಗ್ ಆಗಿ ನಮ್ಮ ಬೆನ್ನು ಮೂಳೆ ಬಾಗ್ಲಿಕ್ಕೆ ಮತ್ತೆ ಸ್ಟ್ರೈಟ್ ಆಗ್ಲಿಕ್ಕೆ ಸಪೋರ್ಟ್ ಮಾಡುವಂತ ಜಾಗವನ್ನ ನಾವು ಅಟ್ಲಾಸ್ ಅಂತ ಕರಿತೀವಿ.
C2 ಇದೇನು ವಿಂಗಡಣೆ ಆಗಿದೆ, ಇದನ್ನ ಎರಡನೇ ಗರ್ಭಕಂಠದ ಕಶೇರುಖಂಡವನ್ನ ಅಕ್ಷ ಅಂತ ಕರೀತಾರೆ. ಸೊ ಇದನ್ನೆಲ್ಲ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ಸೊ ನಾನು ಏನ್ ಹೇಳ್ತಾ ಇದೀನಿ, ಕೆಲವು ತಜ್ಞರ ಹತ್ರ ಕೆಲವು ಮಾಹಿತಿಗಳು ಗೂಗಲ್, ಯೂಟ್ಯೂಬ್ ಅಥವಾ ಕೆಲವು ಇನ್ಫಾರ್ಮೇಶನ್ ಗಳನ್ನ ಬೇರೆ ಬೇರೆ ಕಡೆ ಕಲೆಕ್ಟ್ ಮಾಡಿ ನಿಮ್ಗೆ ಈ ಒಂದು ಪರಿಪಕ್ವವಾದಂತ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ. ಇದು ಸ್ವಲ್ಪ ನೀವು ಕಂಡುಹಿಡಿಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು, ಟಫ್ ಆಗ್ಬೋದು, ಆದ್ರೂ ನೀವು ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕೆಲವು ಮಾಹಿತಿಗಳು ನಿಮಗ್ ಸಿಗ್ತಾ ಹೋಗುತ್ತೆ. C2 ಏನಿದೆ, ಇದು ಗರ್ಭಕಂಡದ ಕಶೇರುಖಂಡವನ್ನ ಅಕ್ಷ ಅಂತ ಕರೀತಾರೆ. ಮೊದಲನೇದು ಅಟ್ಲಸ್, ಎರಡನೇದು ಅಕ್ಷ. 3 ಭಾಗವಾಗಿ ಡಿವೈಡ್ ಮಾಡ್ತಾರೆ ಅಂತ ನಿಮ್ಗೆ ಮೊದ್ಲೇ ಹೇಳಿದೀನಿ. ಹಾಗೇನೆ ಸ್ನೇಹಿತರೆ, ಬೆನ್ನು ಮೂಳೆಯ ದೇಹದಿಂದ ಮೇಲಕ್ಕೆ ಬಲವಾದ ಅಲ್ಲಿನವರೆಗೆ ಏನು ಅಲ್ಲಿನಂತಹ ಪ್ರಮುಖ ನಾಳಗಳನ್ನ ಹೊಂದಿರೋದನ್ನ C1 ಹಾಗೂ C2 ಒಟ್ಟಾಗಿ ಸೇರೋದನ್ನ ಪಿಪೋಟ್ ಜಾಯಿಂಟ್ ಅಂತಾನೂ ಕೂಡ ಕರೀತಾರೆ. ತಲೆಯ ಚಲನೆಯಲ್ಲಿ ಇದು ತುಂಬಾ ಸಹಾಯವನ್ನ ಮಾಡುತ್ತೆ. C3 ನಿಂದ C6 ವರೆಗೆ ಬರುವಂತ ಕಶೇರುಖಂಡಗಳ ರಚನೆಯಲ್ಲಿ ಇತರ ಕಶೇರುಖಂಡಗಳಂತೆಯೇ ಗುಣಲಕ್ಷಣಗಳನ್ನ ಹೊಂದಿರುತ್ತೆ, ಆದ್ರೆ ಇವು ವಿಶಿಷ್ಟವಾದ ಕಶೇರುಖಂಡಗಳಾಗಿರುತ್ತೆ. ಇದನ್ನ ಅಯಾಯ್ಡ್ ಮೂಳೆಯ ಸಣ್ಣ ಹಾಗೂ ಒಂಟಿಯಾಗಿರುವ ಯು ಆಕಾರದ ಮೂಳೆಯಾಗಿದ್ದು, ಇದು ಧ್ವನಿ ಪೆಟ್ಟಿಗೆ ಮೇಲೆ ನೆಲೆಗೊಂಡಿರುತ್ತೆ. 2 ಕೊಂಬುಗಳನ್ನು ಹೊಂದಿದೆ ಮತ್ತು ಕತ್ತಿನ ಮುಖಾರವಿಂದಕ್ಕೆ ಇದು ಸಹಕಾರವನ್ನ ಕೊಡುತ್ತೆ. ಮತ್ತೆ ಕುತ್ತಿಗೆ ಹಾಗೂ ತಲೆಯಲ್ಲಿರುವಂತಹ ಯಾವುದೇ ಅಸ್ಥಿ ಪಂಜರದ ಘಟಕಗಳು ನೇರವಾಗಿ ಏಯ್ಡ್ ಮೂಳೆಯೊಂದಿಗೆ ಸೇರಲ್ಲ. ಅದು ಅಯಾಯ್ಡ್ ಮೂಳೆಯು ತಲೆ ಮತ್ತು ಕತ್ತಿನ ಸ್ನಾಯುಗಳು ಮತ್ತು ಮೃದು ಅಂಗಾಂಶಗಳನ್ನ ಬಲವಾದ ಮತ್ತು ಹೊಂದಿಕೊಳ್ಳುವ ಎಲುಬಿನ ಆಕಾರವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ತರ ನಮ್ಮ ಮೂಳೆಯನ್ನ ಆ ಭಗವಂತ ರಚನೆ ಮಾಡಿದ್ರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಆ ದೇವ್ರಿಗೆ. ಬೆನ್ನಿನ ಮೂಳೆಗಳಲ್ಲಿ 26 ಬೆನ್ನೆಲುಬುಗಳಿರುತ್ತೆ. ಬರ್ಕೊಡಿ, ತುಂಬಾ ಇಂಪಾರ್ಟೆಂಟ್. ಮಾನವನ ದೇಹದಲ್ಲಿ 360 ಜಾಯಿಂಟ್ ಗಳು ಕಂಡು ಬರುತ್ತೆ ಸ್ನೇಹಿತರೆ. ಎಷ್ಟು ಬರುತ್ತೆ? 360 ಜಾಯಿಂಟ್ ಬರುತ್ತೆ. ಈ 360 ಜಾಯಿಂಟ್ ಅಲ್ಲೂ ಕೂಡ ನಿಮ್ಗೆ ಮುಂದೆ ನಾವು ಸರಿಯಾದಂತ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ, ಉತ್ತಮವಾದಂತಹ ಆರೋಗ್ಯವನ್ನ ಸೇವನೆ ಮಾಡ್ಲಿಲ್ಲ ಅಂದ್ರೆ, ಅಥವಾ ನಾವು ಸರಿಯಾದಂತ ವ್ಯಾಯಾಮವನ್ನ ಕೊಡ್ಲಿಲ್ಲ ಅಂದ್ರೆ ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಉಲ್ಬಣ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವತ್ತು ಉತ್ತಮವಾದಂತ ಆಹಾರ ನಾವು ತಗೋಬಹುದು, ಆದ್ರೆ ವ್ಯಾಯಾಮ ಮಾಡುವಷ್ಟು ಟೈಮ್ ನಮ್ಗಿಲ್ಲ, ವಾಕ್ ಮಾಡುವಷ್ಟು ಟೈಮ್ ನಮ್ಗಿಲ್ಲ, ಸೊ ಯೋಗ ಮಾಡುವಷ್ಟು ಟೈಮ್ ನಮ್ಗಿಲ್ಲ. ಅದ್ರ ಜೊತೆಗೆ ಈ ಒಂದು ನಾಲೆಡ್ಜ್ ಅಂತೂ ನಮ್ಗೆ ಇಲ್ಲವೇ ಇಲ್ಲ. ಹಾಗಾಗಿ ಸ್ನೇಹಿತರೆ, ಈ ಒಂದು ನಮ್ಮ ನ್ಯಾಚುರಮೋರ್ ಜಾಯಿಂಟ್ ಕೇರ್ ಏನಿದೆ, ಇದನ್ನ ವಿಶಿಷ್ಟವಾಗಿ, ವಿಭಿನ್ನವಾಗಿ, ಕ್ಲಿನಿಕಲ್ ವ್ಯಾಲಿಡ್ ಟ್ರಯಲ್ ಆಗಿ, ಅಂದ್ರೆ ಇದನ್ನ ಹಲವಾರು ಪ್ರಾಯೋಗಿಕ ಪ್ರಯೋಗಗಳಿಂದ ಗವರ್ನಮೆಂಟ್ ಅಲ್ಲಿ ಸರ್ಟಿಫೈಡ್ ಆಗಿರುವಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ನಮ್ಮ ನ್ಯಾಚುರಮೋರ್ ಜಾಯಿಂಟ್ ಕೇರ್. ಇದ್ರಲ್ಲಿರುವಂತ ಗುಗ್ಗುಲ್ ಆಗ್ಬೋದು, ಅಂದ್ರೆ ಗುಗ್ಗುಲ್ ಅಂದ್ರೆ ನಮ್ಮ ನಗ್ಗನ್ ಮುಳ್ಳು ಅಂತ ನಾವೇನ್ ಹೇಳ್ತೀವಿ, ನಗ್ಗನ ಮುಳ್ಳಾಗ್ಬೋದು, ಸಲೈ ಇರ್ಬೋದು, ಅಥವಾ ಸಲೈ ಅಂದ್ರೆ ಜಿಂಕ್, ಅಶ್ವಗಂಧ, ಅಡ್ಜೋಡ್, ಈ ತರ ಒಂದು ಅದ್ಭುತವಾದಂತ ಆಯುರ್ವೇದ ಮತ್ತು ಗಿಡಮೂಲಿಕೆಗಳ ಮಿಶ್ರಣದಿಂದ ಇದನ್ನ ತಯಾರು ಮಾಡಲಾಗಿದೆ. ಇದನ್ನ ತಗೊಳ್ಳೋದ್ರಿಂದ ನಮ್ಗೆ ಎಂತದೇ ಸಂಧಿವಾತಗಳಿದ್ರು ಕೂಡ ಕ್ರಮೇಣವಾಗಿ ನಮ್ಮ ಸಂಧಿವಾತದಲ್ಲಿ ಕಾರ್ಟಿಲೇಜ್ ಅನ್ನ ಇಂಪ್ರೂವ್ಮೆಂಟ್ ಮಾಡುವಂತ, ಜೆಲ್ಲನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅಸ್ಥಿರಜ್ಜುಗಳ ಪುನಶ್ಚೇತನಕ್ಕೆ ಇದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಏನಾಗುವಂತ ಅಸ್ವಸ್ಥತೆಗಳಿರುತ್ತೆ, ಅದಕ್ಕೆ ಅಸ್ವಸ್ಥತೆಯ ವಿರುದ್ಧ ಇದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ದೇಹದಲ್ಲಿ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಮತ್ತೆ ಡೈಜೆಸ್ಟಿವ್ ನಲ್ಲಿ ಬರುವಂತ ನಮ್ಮ ಎಂಜಿಎಮ್ಸ್ ಗಳನ್ನ ಪ್ರೊಡಕ್ಟಿವಿಟಿ ನಲ್ಲೂ ಕೂಡ ಇವು ಕೆಲಸವನ್ನ ಮಾಡುತ್ತೆ. ಅಂದ್ರೆ ಒನ್ ಪ್ರಾಡಕ್ಟ್ ಮೆನಿ ಮೋರ್ ಸೊಲ್ಯೂಷನ್ ಹಾಗೆ ಇದು ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಬನ್ನಿ ಸ್ನೇಹಿತರೆ, ಇಲ್ಲಿವರೆಗೂ ಜಾಯಿಂಟ್ ಅಂದ್ರೆ ಏನು, ಜಾಯಿಂಟ್ ನಲ್ಲಿ ರೊಮಟೋಟಿಸ್